ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ, ಫೇಸ್ಬುಕ್ ಪೇಜ್ ಅನ್ನ, ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈಗಾಗಲೇ ತಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಜನವರಿ 2025 11ನೇ ತಾರೀಕಿನ ಶನಿವಾರದಂದು ನಡೀತಾ ಇರುವಂತಹ ಶನಿ ಮಹಾಯಾಗ. ಈ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ನಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಪೋಸ್ಟಲ್ ಅಡ್ರೆಸ್ ಇದಿಷ್ಟನ್ನು ಸಹ ಕಳಿಸಿ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಿಂದ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದ ದೋಷಗಳು ನಿಮಗೆ ಜಾತಕದಲ್ಲಾಗ್ಲಿ ಗೋಚಾರದಲ್ಲಾಗ್ಲಿ ಬಾಧೆ ಕೊಡ್ತಾ ಇದ್ರೆ ಅದಕ್ಕೆ ನಿವಾರಣೆಯನ್ನ ಮಾಡಿಸೋದಕ್ಕಾಗಿಯೇ ಜನವರಿ 11ನೇ ತಾರೀಕಿನ ಶನಿ ಪ್ರದೋಷದ ಕಾಲದಲ್ಲಿ ನಿಮ್ಗೆ ವಿಶೇಷವಾದಂತಹ ಶನಿಯ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಿಂದ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳ್ತಾ, ಅದರ ಜೊತೆಗೆ ಆ ಒಂದು ಶನಿ ಯಾಗದಲ್ಲಿ ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರ್ನಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚವನ್ನ ಕೊರಿಯರ್ನ ಮುಖಾಂತರವಾಗಿ ಪ್ರಸಾದವನ್ನ ಕಳಿಸ್ಕೊಡ್ತೇವೆ. ಈ ಮಹಾಪುಣ್ಯ ಕ್ಷೇತ್ರಗಳಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚವನ್ನ ನಿಮ್ಮ ಕೈಗೆ ಕಟ್ಕೊಳ್ಳಿ. ಅದರ ಜೊತೆಗೆ ಶನಿಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷೆ ಪ್ರಸಾದವನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬನ್ನಿ. ಇದರಿಂದ 7.5 ಶನಿಯ ಭಯ ಇರುವಂತದ್ದಿರಬಹುದು, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ, ಜನ್ಮ ಶನಿ, ಯಾವುದೇ ರೀತಿಯಾದಂತಹ ಶನಿಯ ದೋಷಗಳು ನಿಮಗೆ ಬಾಧೆ ಕೊಡ್ತಾ ಇದ್ರೆ ಅವು ನಿವಾರಣೆಯಾಗತ್ತೆ, ಶನಿಯ ರಕ್ಷೆ ನಿಮಗೆ ಸಿಗತ್ತೆ ಅಂತ ಹೇಳ್ತಾ, ಈ ವಿಶೇಷವಾದಂತಹ ಪೂಜೆಯನ್ನ ನಿಮ್ಮ ಹೆಸರಿನಲ್ಲಿ ಮಾಡಿಸ್ಕೊಳ್ಳಿ. ಇದಕ್ಕೆ ತಗುಲುವಂತಹ ವೆಚ್ಚ ಕೇವಲ 800 ರೂಪಾಯಿಗಳು. ಅದನ್ನು ಸಹ ನೀವು ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬುಕಿಂಗ್ಸ್ಗಳು ಇಂತಿಷ್ಟೇ ಜನಕ್ಕೆ ಅಂತ ಆಗತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಹೆಸರಿನಲ್ಲಿ ಯಾರ್ಯಾರಿಗೆ ಶನಿ ಕಾಟಗಳು ಇದೆಯೋ ಅವರು ಬುಕ್ ಮಾಡ್ಕೋಬಹುದು. ಇನ್ನು ಯಾರ್ಯಾರಿಗಪ್ಪ ಶನಿ ಕಾಟಗಳು ಈಗ ನಡೀತಾ ಇದ್ದಾವೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರಥಮವಾಗಿ ನಡೀತಾ ಇರುವಂತಹದ್ದು ಕರ್ಕಾಟಕ ರಾಶಿಗೆ, ಅದೇ ರೀತಿಯಾಗಿ ತುಲಾ, ವೃಶ್ಚಿಕ, ಮಕರ, ಕುಂಭ, ಮೀನ ರಾಶಿಯವರಿಗೆ ಈಗಾಗಲೇ ನಡೀತಾ ಇದೆ ಮತ್ತು ಮಾರ್ಚ್ನಿಂದ ಇನ್ನು ಹಲವು ರಾಶಿಗಳಿಗೆ ಶುರುವಾಗೋದಿದೆ. ಯಾವ್ಯಾವ ರಾಶಿಗಳಿಗೆ ಶುರುವಾಗತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮೇಷ ರಾಶಿಗೆ 7.5 ಶುರುವಾಗೋದಾಯ್ತು ಅಂತ ಹೇಳಿದ್ರೆ, ನಮ್ಮ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪೀಡೆ ಶುರುವಾಗ್ತದೆ. ಅದೇ ರೀತಿಯಾಗಿ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪೀಡೆ ಶುರುವಾಗುವಂಥದ್ದು. ಪಂಚಮ ಶನಿ ಮುಂದುವರ್ಕೊಂಡು ಹೋಗುತ್ತೆ, ಅರ್ಧಾಷ್ಟಮದಿಂದ ಪಂಚಮ ಶನಕ್ಕೆ ಹೋಗಿ ವೃಶ್ಚಿಕ ರಾಶಿಯವರಿಗೆ ನಮ್ಗೆ ಮುಂದಕ್ಕೆ ಇರುವಂತಹದ್ದು. ಸೊ ಹಾಗಾಗಿ ಮೇಷರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಧನಸ್ಸು, ಮಕರ, ಕುಂಭ, ಮೀನ ಇಷ್ಟು ರಾಶಿಗಳು ಸಹ ಶನಿಯ ವಿಶೇಷವಾದಂತಹ ರಕ್ಷೆಯನ್ನ ಪಡ್ಕೊಳ್ಬೇಕು. ಹಾಗಾಗಿ ಶನಿಯಾಗದಲ್ಲಿ ನಿಮ್ಮ ಹೆಸರುಗಳನ್ನ ಬುಕ್ ಮಾಡಿಕೊಂಡು ಪೂಜೆಯನ್ನ ಮಾಡಿಸ್ಕೊಳ್ಳಿ. ಪ್ರಸಾದ ನಿಮ್ಮ ಮನೆಗೆ ಕೊರಿಯರ್ನ ಮುಖಾಂತರವಾಗಿ ಬರುತ್ತೆ. ಯಾಗವನ್ನ ನೀವು ವೀಕ್ಷಣೆ ಮಾಡಬಹುದು. ನಮ್ಮ ಶಂಕರಾನಂದ ಟಿವಿಯ ಲೈವ್ ನಲ್ಲೇ ನೀವು ಅದನ್ನ ವೀಕ್ಷಣೆಯೂ ಸಹ ಮಾಡಬಹುದಾಗಿದೆ. ಈ ವಿಶೇಷವಾದಂತಹ ಅವಕಾಶವನ್ನ ಒಂದು ಉಪಯೋಗ ಮಾಡ್ಕೊಳ್ಳಿ. ಯಾಕಂದ್ರೆ ಶನಿಯ ಮಹಾಯಾಗ ಶನಿ ವಾರದಂದು ಶನಿ ಪ್ರದೋಷದಂದು ನಡೀತಾ ಇರುವಂತಹದ್ದು ಬಹಳ ಬಹಳ ಅಪರೂಪದಲ್ಲಿ ಅಪರೂಪ ಅಂತಾನೆ ಹೇಳ್ಬಹುದು. ಇಂತಹ ವಿಶೇಷವಾದಂತಹ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹ ಒಳಿತನ್ನ ಮಾಡಿಕೊಡುವ ಉದ್ದೇಶದಿಂದ ಮಾಡಲಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ಬುಕ್ ಮಾಡ್ಕೊಳ್ತಾ ಇದ್ದೀರಿ. ಇನ್ನಷ್ಟು ಹೆಚ್ಚಿನ ಜನ ಬುಕ್ ಮಾಡಿಕೊಂಡು ನಿಮ್ಮ ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ವಾರ ಭವಿಷ್ಯ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೇಷರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ವಾರದಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶಗಳಿದೆ ಅನ್ನೋದನ್ನ ಗಮನಿಸೋಣ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಸ್ವಲ್ಪ ಅಧಿಕವೇ ಆಗತ್ತೆ. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತ್ತೆ. ಮಕ್ಕಳೊಟ್ಟಿಗೆ ಮನಸ್ತಾಪಗಳು ತುಂಬಾ ವೃದ್ಧಿ ಆಗ್ತಾ ಹೋಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳು ಜಾಸ್ತಿ. ಹಳೆಯ ಸಾಲದ ಒತ್ತಡಗಳು ಹೆಚ್ಚಾಗುವ ಭೀತಿ ಇದೆ.
ಮೇಷರಾಶಿಯವರಿಗೆ ಈ ವಾರದಲ್ಲಿ ಅಷ್ಟೊಂದು ಚೆನ್ನಾಗಿರುವಂತಹ ಪ್ರಭಾವವನ್ನ ನೋಡೋಕ್ ಸಾಧ್ಯವಾಗಲ್ಲ. ಹುಷಾರಾಗಿರಿ. ಇನ್ನು ಕೊನೆಯಲ್ಲಿ ಹೇಳುವ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ವಾರದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ನಿರೀಕ್ಷೆಗೂ ಮೀರಿದ ಶುಭ ಫಲವನ್ನ ನೋಡ್ತೀರಾ. ಕುಟುಂಬದಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮನೆಯಲ್ಲಿ ಹೊಸ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನುವಂತಹ ಒಂದು ಆಸೆ ಆಸಕ್ತಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಪ್ರಾಪ್ತಿಯ ಯೋಗ ಸಿಗುವಂತಹದ್ದು. ಉದ್ಯೋಗದಲ್ಲಿದ್ದಂತಹ ಕಿರಿಕಿರಿಯ ವಾತಾವರಣಗಳು ಸಹ ಕೆಲವರಿಗೆ ಕ್ಲಿಯರ್ ಆಗುತ್ತೆ. ಸ್ಥಿರತೆ ಇರುವಂತಹ ಉದ್ಯೋಗವನ್ನ ಪಡ್ಕೊಳ್ತೀರಿ. ವೃಷಭ ರಾಶಿಯವರು ಈ ವಾರದಲ್ಲಿ ಚೆನ್ನಾಗಿದೆ ಈ ವಾರ. ಆದ್ರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ಮಿಥುನ ರಾಶಿ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಕ್ಕೆ ಮುಕ್ತಿಯನ್ನ ಪಡ್ಕೊಳ್ತೀರಿ. ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಿ. ನಿಮ್ಮ ವಸ್ತುಗಳು ಸ್ವಲ್ಪ ಮಿಸ್ಪ್ಲೇಸ್ ಆಗಬಹುದು ಅಥವಾ ನೀವೇ ಎಲ್ಲೋ ಮರ್ತು ಬಿಟ್ಬಿಡಬಹುದು. ಹುಷಾರು. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಕ್ ಹೋಗ್ಬೇಡಿ. ಯಾರಿಗೂ ಮಧ್ಯಸ್ಥಿಕೆ ವಹಿಸೋದಾಗ್ಲಿ ಅಥವಾ ಇನ್ನೊಬ್ಬರದ್ದು ಯಾರ್ದೋ ಬದುಕಿನಲ್ಲಿ ನೀವು ಮಾತಾಡಕ್ ಹೋಗೋದು, ಆ ರೀತಿಯಾಗಿ ಏನು ಮಾಡಕ್ ಹೋಗೋದು ಬೇಡ. ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಜಾಗೃತೆಯಾಗಿದ್ದು ನಿಮ್ ಪಾಡಲ್ಲಿ ನೀವು ಇದ್ಕೊಂಡು ಹೋಗಿ. ವೃತ್ತಿಪರ ವ್ಯಾಪಾರಗಳಲ್ಲಿ ಸ್ವಲ್ಪ ಸಕಾರಾತ್ಮಕವಾದ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನ ನೀವು ನೋಡೋಕ್ ಸಾಧ್ಯ ಇದೆ. ಮಿಶ್ರ ಫಲಗಳನ್ನ ಮಿಥುನ ರಾಶಿಯವರು ಅನುಭವಿಸ್ತೀರಾ. ಶುಭವಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲವೊಂದು ಇದ್ದಕ್ಕಿದ್ದ ಹಾಗೆ ಅರ್ಧ ವಾರ ಚೆನ್ನಾಗಿರುತ್ತೆ, ಅರ್ಧ ವಾರ ಚೆನ್ನಾಗಿರೋಲ್ಲ. ಅಂದ್ರೆ ಇದಕ್ಕಿದ್ದ ಹಾಗೆ ನಿಮ್ಗೆ ಸ್ವಲ್ಪ 3 ದಿನ ಚೆನ್ನಾಗಿದ್ದು 3 ದಿನ ಆ ಕಡೆ ಈ ಕಡೆ ಆಗುವ ಸಾಧ್ಯತೆಗಳಿದ್ದಾವೆ. ಇದಕ್ಕಿದ್ದ ಹಾಗೆ ಗೆಳೆಯರೊಟ್ಟಿಗೆ ಭಿನ್ನಾಭಿಪ್ರಾಯಗಳು ವಿವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು. ದೂರದ ಪ್ರಯಾಣದಿಂದ ನಷ್ಟವನ್ನ ನೋಡ್ತೀರಿ. ಸಾಲದ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀರಿ. ಶೈಕ್ಷಣಿಕ ವಿಚಾರಗಳಲ್ಲಿ ಹಿನ್ನಡೆಯನ್ನ ವಿದ್ಯಾರ್ಥಿಗಳು ಅನುಭವಿಸ್ತೀರಿ. ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಮಾನಸಿಕವಾಗಿ ಬಹಳ ವೇದನೆಗಳು ಉಂಟಾಗ್ತಕ್ಕಂಥದ್ದು ಆಗತ್ತೆ. ಕೆಲವೊಬ್ಬರಿಗೆ ವಾರದ ಪ್ರಾರಂಭದಲ್ಲಿಯೇ ನಿಮ್ಗೆ ಶುಭವಾದಂತಹ ಕೆಲ ಒಂದು ಅಂಶಗಳನ್ನು ಸಹ ನೀವು ನೋಡೋಕ್ ಸಾಧ್ಯವಾಗುತ್ತೆ. ಪ್ರಮೋಷನ್ ಸಿಗುವಂಥದ್ದು, ಇನ್ಕ್ರಿಮೆಂಟ್ ಬರದೇ ಇರೋದ್ರೆ ಇನ್ಕ್ರಿಮೆಂಟ್ ಬರ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಿಗಳಿಗೆ ಒಂದು ರೀತಿ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗುವಂಥದ್ದು. ಅಂದ್ರೆ ಮಿಶ್ರ ಫಲಗಳು ಇದ್ದಾವೆ ಕರ್ಕಾಟಕ ರಾಶಿಯವರಿಗೆ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಂಧು ಮಿತ್ರರೊಟ್ಟಿಗೆ ಮನೆಯಲ್ಲಿ ಬಹಳ ಸಂತೋಷಮಯವಾದ ಸಮಯವನ್ನ ಕಳಿತೀರಿ. ಹಠಾತ್ ಆರ್ಥಿಕ ಲಾಭಗಳನ್ನ ನೀವು ನೋಡಬಹುದು. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳನ್ನ ಪಡ್ಕೊಳ್ತೀರಿ. ಸ್ನೇಹಿತರೊಟ್ಟಿಗೆ ಇದ್ದ ಸಮಸ್ಯೆಗಳು ದೂರವಾಗುತ್ತೆ. ವೃತ್ತಿ ವ್ಯಾಪಾರಗಳಲ್ಲಿ ಹೊಸ ರೀತಿಯಾದಂತಹ ಬದುಕನ್ನ ನೋಡೋದಕ್ಕೆ ಸಾಧ್ಯವಾಗತ್ತೆ. ಶುಭವಾದಂತಹ ವಾತಾವರಣ ಸಿಂಹ ರಾಶಿಯವರಿಗೆ ಇರುವಂತಹದ್ದು ಈ ಒಂದು ವಾರದಲ್ಲಿ ಚೆನ್ನಾಗಿದೆ. ಇನ್ನಷ್ಟು ಚೆನ್ನಾಗಾಗಬೇಕು ಅಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ. ಒಳ್ಳೇದಾಗ್ಲಿ. ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರುವಂತವ್ರಿಗೆ ಈ ಒಂದು ವಾರದಲ್ಲಿ ಅನಿರೀಕ್ಷಿತವಾಗಿ ಅಕ್ಕಪಕ್ಕದವರೊಟ್ಟಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಪ್ರಗತಿ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಋಣಾತ್ಮಕವಾಗಿರ್ತಕ್ಕಂಥ ವಿಚಾರಗಳು, ಇದಕ್ಕಿದ್ದ ಹಾಗೆ ಮಲಬದ್ಧತೆ ಉಂಟಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು, ಇದಕ್ಕಿದ್ದ ಹಾಗೇನೆ ನಿಮ್ಮ ಮೇಲೆ ಕೆಲವರು ಆರೋಪಗಳನ್ನು ಮಾಡ್ತಕ್ಕಂಥದ್ದು, ವ್ಯವಹಾರಗಳಿಂದ ಹೆಚ್ಚಿನ ಧನದ ಲಾಭವನ್ನು ನೋಡ್ತೀರಿ. ಅಂದ್ರೆ ಒಟ್ಟಾರೆ ಮಿಶ್ರ ಫಲಿತಗಳಿದ್ದಾವೆ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಭ ಫಲಿತಾಂಶಗಳನ್ನ ನೋಡಬಹುದು. ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಆರೋಗ್ಯ ಪರಿಸ್ಥಿತಿ ತುಂಬಾ ಹದಗೆಡಬಹುದು. ಇದಕ್ಕಿದ್ದ ಹಾಗೆ ತಲೆನೋವು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳೇನಾದ್ರು ಇದ್ರೆ ಹೆಚ್ಚಿಗೆ ಆಗ್ಬಿಡುತ್ತೆ. ಮನೆಯಲ್ಲಿ ಇದಕ್ಕಿದ್ದ ಹಾಗೆ ಮಾತುಕತೆಗಳು ಹೆಚ್ಚಿಗೆ ಆಗಿ ಮನಸ್ತಾಪಗಳು ಜಾಸ್ತಿ ಆಗುವಂಥದ್ದು, ನಿಮಗೆ ಒಂದ್ ರೀತಿ ಮಾನಹಾನಿ ಆಗ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ನಿಮ್ಮ ಹೆಸರಿಗೆ, ಕೀರ್ತಿಗೆ, ಪದವಿ ಪ್ರತಿಷ್ಠೆಗಳಿಗೆ ಒಂದಿಷ್ಟು ಅಂಶಗಳು ಕಮ್ಮಿ ಆಗ್ತಕ್ಕಂಥದ್ದು ಆಗತ್ತೆ. ನಿಮ್ಮ ಸ್ನೇಹಿತರಿಂದ ಒಂದಿಷ್ಟು ದೂರವನ್ನ ಕಾಯ್ದುಕೊಳ್ಳೋದು ಒಳ್ಳೇದು. ಯಾರು ನಮ್ಮವರಲ್ಲ, ಯಾರು ನಮ್ಮವ್ರು ಅಲ್ಲದೆ ಇರೋದಕ್ಕೂ ಸಾಧ್ಯ ಇಲ್ಲ. ಈ ಪ್ರಪಂಚದೊಳಗೆ ಪ್ರತಿಯೊಬ್ಬರು ನಮ್ಮವರೇ, ಪ್ರತಿಯೊಬ್ಬರು ನಮ್ಮವರಲ್ಲ. ಸಮಯ ಸಂದರ್ಭಕ್ಕನುಸಾರ, ನಮ್ಮ ಕರ್ಮಕ್ಕನುಸಾರ. ಬೇರೆಯವ್ರಿಗೆ ದೂಷಣೆ ಮಾಡಿ ಪ್ರಯೋಜನವಿಲ್ಲ. ನನ್ನ ಒಂದು ಕರ್ಮ ಸರಿ ಇಲ್ಲದೆ ಇದ್ದಾಗ ಅವ್ರು ನಮಗ್ ಕೆಟ್ಟದಾಗ ವರ್ತನೆ ಮಾಡ್ತಾರೆ ಅಷ್ಟೇ ಹೊರತು ಬೇರೆ ಇನ್ನೇನು ಇಲ್ಲ. ಹಾಗಾಗಿ ನಮ್ಮ ಕರ್ಮಗಳನ್ನ ನಮ್ಮನ್ನ ನಾವು ದೂಷಣೆ ಮಾಡ್ಕೊಳ್ಳೋಣ, ಬೇರೆಯವ್ರಿಗೆ ದೂಷಣೆ ಮಾಡೋದು ಬೇಡ.
ಕೊನೆಯಲ್ಲಿ ಹೇಳೋ ಪರಿಹಾರವನ್ನ ಮಾಡ್ಕೊಳ್ಳಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ದೂರ ಪ್ರದೇಶಗಳಿಂದ ಸ್ವಲ್ಪ ದೂರ ಪ್ರದೇಶದ ಪ್ರಯಾಣಗಳಿಂದಾಗಿ ಒಂದಿಷ್ಟು ಲಾಭವನ್ನ ನೋಡ್ತೀರಾ. ಆತ್ಮೀಯರಿಂದ ಉಪಯುಕ್ತವಾದಂತಹ ಮಾಹಿತಿಗಳನ್ನ ನೀವು ಕಲೆ ಹಾಕೊಳ್ತೀರಿ. ಉದ್ಯೋಗ ವ್ಯಾಪಾರಗಳಲ್ಲಿ ಬಹಳ ಲಾಭಗಳನ್ನ ನೋಡ್ತೀರಿ. ಆಸ್ತಿ ಖರೀದಿ, ಸ್ಥಿರಾಸ್ತಿಗಳಲ್ಲಿ ನಿಮಗೆ ಒಂದಿಷ್ಟು ಹಣದ ಅನುಕೂಲತೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿಗತಿಗಳು ಮೊದಲಿಗಿಂತ ಚೆನ್ನಾಗಾಗ್ತಕ್ಕಂಥದ್ದು ಆಗತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಹ ಸಿಗ್ತಕ್ಕಂಥದ್ದು ಶುಭವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ, ಇನ್ನಷ್ಟು ಒಳ್ಳೇದಾಗ್ಲಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಮಹತ್ವದ ಕೆಲಸ ಕಾರ್ಯಗಳು ನಿಮ್ಮ ಕೈನಿಂದ ಆಗೋದಿದೆ. ನಿಮ್ಮ ಯೋಜಿತ ಯೋಜನೆಯ ಎಲ್ಲಾ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಿ. ಪ್ರಯಾಣದಲ್ಲಿದ್ದಂತಹ ಒಂದಿಷ್ಟು ಅಡೆತಡೆಗಳು ನಿವಾರಣೆ ಆಗ್ತದೆ. ವೃತ್ತಿ ಉದ್ಯೋಗಗಳಲ್ಲಿ ವಿವಾದಗಳು ಬಗೆಹರಿಯುತ್ತೆ. ನೆಮ್ಮದಿಯನ್ನ ಪಡೆದುಕೊಳ್ಳಬಹುದು ಧನಸ್ಸು ರಾಶಿಯವರು. ಈ ವಾರದಲ್ಲಿ ಚೆನ್ನಾಗಿರುವಂತಹ ಫಲಿತಾಂಶಗಳು ಇದ್ದಾವೆ. ಒಳ್ಳೆ ಬೆಳವಣಿಗೆಗಳನ್ನು ನೀವು ಜೀವನದಲ್ಲಿ ನೋಡ್ತೀರಿ. ಆರ್ಥಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಎಲ್ಲಾ ರೀತಿಯಲ್ಲೂ ಸಹ ನಿಮಗೆ ಉತ್ತಮವಾದಂತಹ ಬೆಳವಣಿಗೆ ಇದ್ದಾವೆ. ಶುಭವಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು. ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಅನಿರೀಕ್ಷಿತವಾಗಿ ಕುಟುಂಬದ ಸದಸ್ಯರೊಟ್ಟಿಗೆ ಭಿನ್ನಾಭಿಪ್ರಾಯಗಳು, ಮಾತೃ ಸಮಾನರ ಅನಾರೋಗ್ಯಗಳು ಇನ್ನಷ್ಟು ನಿಮಗೆ ಕಿರಿಕಿರಿಯನ್ನ ತಂದುಕೊಡಬಹುದು. ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗ್ತದೆ. ಯಾವುದೇ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ತ ಆಗೋದಿಲ್ಲ. ನಂಬಿಕೆ ದ್ರೋಹಗಳು ಜಾಸ್ತಿ ಆಗುವಂಥದ್ದು. ನಿಮ್ಮನ್ನ ನಂಬಿಸಿ ಮೋಸ ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಅಷ್ಟು ಸುಲಭವಾಗಿ ನೀವು ಯಾರನ್ನು ನಂಬಲ್ಲ. ಬಟ್ ಆದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ. ಸೋಮಾರಿತನ ನಿಮ್ಮನ್ನ ಆವರಿಸಿಕೊಂಡು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸುವ ಹಾಗೆ ಮಾಡುತ್ತೆ. ಸ್ವಲ್ಪ ಚುರುಕಾಗಿರೋದು ತುಂಬಾನೇ ಒಳ್ಳೇದಾಗತ್ತೆ. ಮಕರ ರಾಶಿಯವರಿಗೆ ಸಾಲದ ಸಮಸ್ಯೆಗಳಿಗೆ ಸಿಕ್ಕಾಕೋಬೇಕಾಗತ್ತೆ. ಹುಷಾರು. ಅನಿವಾರ್ಯ ಅಂತ ಅನ್ಸಿದ್ರೆ ಮಾತ್ರ ಮಾಡಿ. ಅವಶ್ಯಕತೆಗಳೆಲ್ಲ ನಮಗೆ ಅನಿವಾರ್ಯಗಳು ಮಾತ್ರ ಬದುಕಿಗೆ ಬೇಕಾಗಿರುವಂಥದ್ದು. ಹಾಗಾಗಿ ಅನಿವಾರ್ಯಕ್ಕೂ ಅವಶ್ಯಕತೆಗೂ ವ್ಯತ್ಯಾಸವನ್ನು ತಿಳ್ಕೊಂಡು ನಿಮ್ಮ ಬದುಕನ್ನು ಸಾಗಿಸೋದಾದ್ರೆ ಶುಭವಾಗುತ್ತೆ. ಈ ವಾರದಲ್ಲಿ ಒಳ್ಳೇದಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನ ಮಾಡ್ಕೊಳ್ಳಿ, ಶುಭವಾಗ್ಲಿ. ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳಿಂದಾಗಿ ಮಾನಸಿಕ ಕಿರಿಕಿರಿಗಳು ಜಾಸ್ತಿ ಆಗತ್ತೆ. ಹಾಗಂತ ಹೇಳಿ ನಿಮ್ಮ ಕಿರಿಕಿರಿ ಆಗತ್ತೆ ಅಂತ ಹೇಳಿ ದುಡ್ಡು ಕಾಸಿನಲ್ಲಿ ತೊಂದರೆ ಏನಾಗಲ್ಲ. ದುಡ್ಡು ಕಾಸಿನಲ್ಲಿ ಒಳ್ಳೆ ಬೆಳವಣಿಗೆ ಉಂಟಾಗುತ್ತೆ. ಆದ್ರೆ ಒತ್ತಡ ಜಾಸ್ತಿ, ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ಲೆಜರ್ ಮಾಡ್ಕೊಂಡು ಜೀವನವನ್ನ ಮಾಡ್ಕೊಂಡು ಹೋಗಿ, ಚೆನ್ನಾಗಾಗ್ಲಿ. ದೀರ್ಘಾವಧಿ ಸಾಲದಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ. ಮನೆ ನಿರ್ಮಾಣ ಮಾಡುವಂತಹ ಆಲೋಚನೆಗಳು ಬಹಳ ವೇಗವನ್ನ ಪಡೆದುಕೊಳ್ಳುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೀವು ಗಮನಿಸಬಹುದು. ಒಳ್ಳೆಯ ಯೋಚನೆಗಳು ನಿಮ್ಮ ಕೈ ಹಿಡಿಯುತ್ತೆ. ಉದ್ಯೋಗದ ಸ್ಥಳದಲ್ಲಿದ್ದಂತಹ ಕೆಲ ಕಿರಿಕಿರಿಗಳು ದೂರವಾಗುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಬಿಟ್ಟರೆ ಮಕರ ರಾಶಿಯವರಿಗೆ ಶುಭವಾದ ವಾತಾವರಣನೇ ಈ ವಾರದಲ್ಲಿದೆ. ಯೋಚನೆ ಮಾಡೋದು ಬೇಡ. ದೇವರ ಸಂಪೂರ್ಣ ಆಶೀರ್ವಾದವಿರ್ಲಿ. ಒಳ್ಳೇದಾಗ್ಲಿ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಮೀನರಾಶಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಮನೆಯ ಹೊರಗಡೆ ಒಂದಿಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಹಣವನ್ನ ಖರ್ಚು ಮಾಡಿಕೊಳ್ತೀರಿ. ಬಟ್ ಆದ್ರೆ ಯೋಚನೆ ಮಾಡಿ ಖರ್ಚು ಮಾಡಿ. ನಿಮ್ಗೆ ಆದಾಯದ ಒಳಹರಿವು ಚೆನ್ನಾಗೇ ಇರುತ್ತೆ. ಆದ್ರೆ ಹೊರಗೂ ಸಹ ಅಷ್ಟೇ ಪ್ರಮಾಣದ ದುಡ್ಡು ಹೋಗ್ತಾ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಆಶಾದಾಯಕವಾಗಿ ಇದ್ದರೂ ಸಹ ನಿಮಗೆ ನೆಮ್ಮದಿ ಅಂತೂ ಕಾಣೋದಿಲ್ಲ. ಈ ವಾರ ಏನೋ ಕೆಲಸ ಒತ್ತಡ ಏನೋ ಅಂತ ಅಂದ್ಕೊಂಡಿರ್ತೀರಿ. ಆ ಕೆಲಸ ಆಗ್ತಾ ಇರೋದಿಲ್ಲ. ಏನ್ ಮಾಡೋದು? ಕೆಲವೊಂದು ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಶೂನ್ಯ ಮಾಸ ಅಂತ ಅನ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿರ್ತೀರಿ. ಬಟ್ ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಧನುರ್ಮಾಸದಲ್ಲಿ ಶುಭ ಕಾರ್ಯಗಳು ಮಾಡಬಾರದು ಅಂತ ಏನೂ ಇಲ್ಲ. ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಭ್ರಮೆಗಳಿಂದ ಆಚೆ ಬಂದು ದೈವ ಕಾರ್ಯಗಳನ್ನ ಮಾಡ್ಬೇಕು, ದೇವರ ಕಾರ್ಯ ಮಾಡ್ಬೇಕು ಅಂದ ತಕ್ಷಣ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಬಾರ್ದು ಅಂತ ಎಲ್ಲೂ ಸಹ ಇಲ್ಲ. ಹಾಗಾಗಿ ಶುಭ ಕಾರ್ಯಗಳಲ್ಲಿ ಭಾಗಿಯಾಗಿ ಮತ್ತು ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೀನ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಒಂದ್ ಸ್ವಲ್ಪ ಮಿಶ್ರಿತ ಫಲಗಳು ಇರ್ತಕ್ಕಂಥದ್ದು. ಆ ಮಿಶ್ರಿತ ಫಲಗಳು ಹೋಗಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಫಾಲೋ ಮಾಡಿ, ಅನುಕೂಲವಾಗ್ಲಿ. ಅದೇ ರೀತಿಯಾಗಿ ಈಗಾಗಲೇ ಶನಿಯ ಕಾಟವನ್ನ ಅನುಭವಿಸ್ತಾ ಇರ್ತಕ್ಕಂತಹ ಕರ್ಕಾಟಕ ರಾಶಿಯವರು, ತುಲಾ ರಾಶಿಯವರು, ವೃಶ್ಚಿಕ ರಾಶಿಯವರು ಮತ್ತು ಮಕರ, ಕುಂಭ, ಮೀನ ರಾಶಿಯವರಿಗೆ ಶನಿಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಮತ್ತು ಮುಂದಕ್ಕೆ ಮಾರ್ಚ್ ನಲ್ಲಿ ಶುರುವಾಗತ್ತೆ ಕೆಲ ರಾಶಿಗಳಿಗೆ ಶನಿಕಾಟ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿಗೆ ಒಂದು ಹೊಸದಾಗಿ ಶನಿಯ
ಪೀಡನೆ ಶುರುವಾಗುತ್ತೆ. ಹಾಗಾಗಿ ಈ ರಾಶಿಗಳವರು ಸಹ ಜನವರಿ 11ನೇ ತಾರೀಕಿನಿಂದ ಮಾಡ್ತಾ ಇರ್ತಕ್ಕಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು, ವಿಶೇಷವಾಗಿ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಶನಿ ಶಿಂಗಣಾಪುರ ಮತ್ತು ತಿರುನಲ್ಲಾರ್ನಿಂದ ಪೂಜಿಸಿ ತರುವಂತಹ ವಿಶೇಷವಾದಂತಹ ಶನಿ ರಕ್ಷಾ ಕವಚವನ್ನ ನಿಮ್ಮ ಕೈಗೆ ಕಟ್ಕೊಳ್ಳಿ. ಅದೇ ರೀತಿಯಾಗಿ ಶನಿಯ ಯಾಗದ ನಂತರದಲ್ಲಿ ಕೊಡ್ತಕ್ಕಂತಹ ಆ ಭಸ್ಮ ರಕ್ಷಾ ಪ್ರಸಾದವನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬನ್ನಿ. ಶನಿದೇವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗತ್ತೆ. ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ, 7.5ನ ಶನಿ, ಯಾವುದೇ ರೀತಿಯಾದಂತಹ ಶನಿಯ ದಶಾಕಾಲ, ಭುಕ್ತಿಕಾಲ, ಅಂತರ್ಭುಕ್ತಿ, ಪ್ರಾಣ ಸೂಕ್ಷ್ಮಗಳೇನೇ ಇದ್ರೂ ಸಹ ಎಲ್ಲವೂ ಸಹ ನಿವಾರಣೆಯಾಗತ್ತೆ ಅಂತ ಹೇಳ್ತಾ, ಈ ವಾರ ಭವಿಷ್ಯದ ಪರಿಹಾರ ಅಂತ ಬಂದಾಗ ಮೊದಲನೆಯದ್ದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವ ಜಂತುಗಳನ್ನ ಒಂದಿಷ್ಟು ಆದರವಾಗಿ ನೋಡ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಮೀನಾಕ್ಷಿ ಪಂಚರತ್ನಂ ಸ್ತೋತ್ರದ ಪಠಣವನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಾರ ಭವಿಷ್ಯದ ವಿಶೇಷವಾದ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ತಮ್ಮೆಲ್ಲರಿಗೂ ದೇವರ ಕೃಪಾಶೀರ್ವಾದ ಉಂಟಾಗ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.